ರೀಸೆಂಟ್ ಆಗಿ ನಾನೊಂದು ಇಡ್ಲಿ ಸಾಂಬಾರ್ ರೆಸಿಪಿ ಹಾಕಿದ್ದೆ. ಅದು ಫುಲ್ ವೈರಲ್ ಆಗಿ ಆ ವಿಡಿಯೋ ಕೆಳಗಿದ್ದ ಕಮೆಂಟ್ಸ್ ಎಲ್ಲ ಇಡ್ಲಿ ರೆಸಿಪಿ ಹೇಳಿ, ಮೆಜರ್ಮೆಂಟ್ ಹೇಳ್ಕೊಡಿ. ಸೊ ನಿಮ್ಗಳಿಗೋಸ್ಕರ ಈ ರೆಸಿಪಿ. ಇಲ್ಲಿ 1 ಕಪ್ ಉದ್ದಿನಬೇಳೆ ತಗೊಂಡಿದೀವಿ, ಹಾಫ್ ಸ್ಪೂನ್ ಮೆಂತ್ಯ, 3 ಮುಕ್ಕಾಲ್ ಗ್ಲಾಸ್ ಅಷ್ಟು ಅಕ್ಕಿ, ಆಮೇಲೆ 3/4 ಗ್ಲಾಸ್ ಅವಲಕ್ಕಿ, ಅರ್ಧ ಗ್ಲಾಸ್ ಸಾಬುದಾನಿ. ನೀವ್ ಯಾವ ಗ್ಲಾಸ್ ತಗೊಂಡಿರ್ತೀರೋ ಅದೇ ಗ್ಲಾಸ್ ಅಲ್ಲಿ ಇದೆಲ್ಲ ಮೆಜರ್ಮೆಂಟ್ಸ್ ತಗೊಳ್ಳಿ. ಆಮೇಲೆ ಅದನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಈ ತರ ನೀರಲ್ಲಿ ಏನು ಗಲೀಜಿಲ್ದಿರೋ ತರ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸೋಂಗೆ ವಾಶ್ ಮಾಡ್ಕೊಂಡು ಒಂದ್ 6 to 7 hours ನೆನ್ಸಿದ್ರೆ ಸಾಕು. ಅದಾದ್ಮೇಲೆ ನೀಟಾಗಿ ನೈಸಾಗಿ ರುಬ್ಕೋಬೇಕು. ಅದನ್ನ ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳಿ, ಜಾಸ್ತಿ ನೀರ್ ಹಾಕೊಳಕ್ ಹೋಗ್ಬೇಡಿ. ನಾವು ಫಸ್ಟ್ ರುಬ್ಕೊಂಡಿದ್ದು ಸಾಬುದಾನಿ ಅವಲಕ್ಕಿ, ಅದಕ್ಕೆ ಸ್ವಲ್ಪ ತೆಳ್ಳಗಿರೋ ತರ ಇತ್ತು. ಸೊ ಎಲ್ಲಾನು ನೀವು ಗಟ್ಟಿಗೆ ನೈಸಾಗಿ ರುಬ್ಕೋಬೇಕು. ತರಿ ತರಿ ತರ ಯಾವ್ದು ಇರಬಾರ್ದು. ಈ ಗಂಧ ಅಂತಾರಲ್ಲ, ಗಂಧ ತರ ಇರ್ಬೇಕು, ಆ ತರ ರುಬ್ಕೊಳ್ಳಿ. ಸೊ ರುಬ್ಕೊಂಡಾದ್ಮೇಲೆ ಅದಕ್ಕೆ ನಾವು ತಗೊಂಡಿರೋ ಮೆಜರ್ಮೆಂಟ್ಗೆ 2.5 ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ವಿ. ಉಪ್ಪು ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ